ಹೇಗೆ ಸಾಧ್ಯ? ನಾ ಬರ್ತಿರೋದು ಸಿಹಿ ಆತ್ಮನ. ಸಿಹಿ ಸಿಹಿ ಎಲ್ಲಿದ್ಯಾ ಸಿಹಿ? ಆಕೋಶ್ ಅಂಕಲ್, ನಾನು ಇಲ್ಲಿದ್ದೀನಿ. ಎಲ್ಲಿದ್ಯಾ ಸಿಹಿ? ಆಕೋಶ್ ಅಂಕಲ್, ನಾನು ನಿಮಗೆ ಕಾಣಲ್ಲ ಬಿಡಿ. ಅಂದ್ರೆ ಇವತ್ತೆಲ್ಲ ಏನಾಯ್ತು? ಅದಕ್ಕೆ ಸಿಹಿ ಕಾರಣನ? ಸಿಹಿನ ಇದನ್ನೆಲ್ಲ ಮಾಡಿದ್ದು? ಓ ಮೈ ಗಾಡ್! ನೀವು ನಾನು ಅಸ್ಥಿ ವಿಸರ್ಜನೆ ಮಾಡಲ್ಲ ಅಲ್ವಾ? ಅಷ್ಟು ನನ್ಗೆ ಸಾಕು. ನಾನು ಈ ವಿಷಯನ ರಾಮ್ಗೆ ಹೇಳಲೇಬೇಕು. ಅಪ್ಪನ್ಗೆ ಹೇಳ್ತೀರಾ? ಅದು ಹೇಗೆ ಹೇಳ್ತೀರೋ ನಾನು ನೋಡ್ತೀನಿ. ಚಿಕ್ಕಿ ಇವತ್ತು ನನಗೆ ನಿಮ್ಮಿಂದ ತುಂಬಾನೇ ಬೇಜಾರಾಗಿದೆ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಚಿಕ್ಕಿ, ಸೀತಾ ವಿಚಾರದಲ್ಲಿ ನಾನು ಯಾವುದೇ ತರ ರಿಸ್ಕ್ ತಗೊಳಕ್ಕೂ ನಾನು ರೆಡಿ ಇಲ್ಲ. ಈಗ ಆಲ್ರೆಡಿ ಅವ್ರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದಾರೆ. ಬರ್ಡೇ ದಿನ ಏನ್ ನಡೀತು ಅಂತ ಅವ್ರಿಗೆ ಕರೆಕ್ಟ್ ಆಗಿ ನೆನಪಿಲ್ಲ. ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದು ಸಾಕು ತಲೆನೋವು ಅಂತಾರೆ. ಅದ್ ನಿಮ್ಗೂ ಚೆನ್ನಾಗಿ ಗೊತ್ತು. ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡ್ತಾ ಯಾಕೆ ಎದುಗ್ತಾ ಇದ್ದೀರಾ ಚಿಕ್ಕಿ? ಇದು ಹಿಂದೆ ಇರೋ ಉದ್ದೇಶ ಆದ್ರೂ ಏನ್ ನಿಮ್ದು? ನನ್ನ ಉದ್ದೇಶ ಸೀತಾ ಹುಷಾರಾಗೋದು. ನಿನ್ನ ಸೀತಾ ಒಳ್ಳೇದಕ್ಕೆ ನಾನು ಇದೆಲ್ಲ ಹೇಳಿದ್ದು. ಒಳ್ಳೇದಾ? ಇದ್ರ ಒಳ್ಳೇದೇನಿದೆ ಚಿಕ್ಕಿ? ಇದ್ರ ಬಗ್ಗೆ ಮಾತಾಡೋದ್ರಿಂದ ಅವ್ರು ಡಿಸ್ಟರ್ಬ್ ಆಗ್ತಾರೆ, ತಲೆ ಸುತ್ತ ಬಂದು ಬೀಳ್ತಾರೆ. ಇದ್ರ ಒಳ್ಳೇದೇನಿದೆ ಅಂತ ಹೇಳಿ ಸ್ವಲ್ಪ ನಂಗೆ. ಇನ್ನ ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡ್ತೀಯ ಅಪ್ಪು? ಸೀತಂಗೆ ಸತ್ಯ ಗೊತ್ತಾಗಿ ಅವಳ ನೆನಪು ವಾಪಸ್ ಬರ್ಬೋದು ಅಂತ ನಾನು ಇದನ್ನೆಲ್ಲ ಮಾಡಿದೆ. ಹಾಗೇನಾದ್ರೂ ಆದ್ರೆ ನಿನಗೆ ಒಳ್ಳೇದಲ್ವಾ ಅಪ್ಪು? ಆಯ್ತು, ಸೀತಾ ಸರಿ ಹೋಗ್ಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆಗೇನ್ ಮಾಡ್ತೀಯಾ? ಹೀಗೆ ಇರ್ತೀನಿ ಚಿಕ್ಕಿ, ಸರಿ ಹೋಗೋವರೆಗೂ ಹೀಗೆ ಇರ್ತೀನಿ. ಒಟ್ನಲ್ಲಿ ಅವ್ರಿಗೆ ಏನೋ ಆಗ್ಬಾರ್ದು. ಅವ್ರು ಇವಾಗ ಹೇಗೆ ಖುಷಿಯಾಗಿದ್ದಾರೋ ಹಾಗಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಪ್ಪು ದುಡುಕ್ ಬೇಡ, ನನ್ನ ಮಾತು ಕೇಳು. ನಾನು ಯಾವ ವಿಚಾರದಲ್ಲೂ ದುಡುಕ್ತಾ ಇಲ್ಲ ಚಿಕ್ಕಿ. ನನ್ಗೇನು ಅಡ್ವೈಸ್ ಮಾಡೋದಕ್ಕೂ ಬರಬೇಡಿ. ಸೀತನ್ಗೆ ಯಾವಾಗ ಸತ್ಯ ಗೊತ್ತಾಗಬೇಕು ಗೊತ್ತಾಗಬಾರ್ದು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಚಿಕ್ಕಿ, ಇನ್ನೊಂದ್ಸಲ ನೀವೇನಾದ್ರು ಸೀತನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನನ್ ಮೇಲಾಣೆ. ನಾನೇ ತಾಡ್ಸಿದ ಹುಡುಗ ಇವತ್ತು ಆ ಅನಾಥೆ ಮುಂದೆ ನನ್ನ ಮೇಲೆ ರೇಗಾಡ್ತೀಯ? ನಿನ್ನನ್ನು ಹೇಗೆ ಬದುಕೋಕ್ ಬಿಡ್ಲಿ ರಾಮ? ವಿಲವಿಲ ಅಂತ ಒದ್ದಾಡಬೇಕು. ನೋಡ್ತಾ ಇರು ಏನೇನ್ ಮಾಡ್ತಾ ಹೋಗ್ತೀನಿ ಅಂತ. ರಾಮ್ 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 ಆಕೋಶ್ ಅಂಕಲ್, ನಾನು ಇದ್ದೀನಿ ಅಂತ ಹೇಗೋ ಅರ್ಥ ಮಾಡಿಸಿದ್ದೀನಿ ಸುಬ್ಬಿ. ಆದ್ರೆ ಇವರು ನನ್ನ ಬಗ್ಗೆ ಅಪ್ಪನ್ಗೆ ಹೇಳ್ಬಾರ್ದು. ರಾಮ್ ಇಲ್ಲಿ? ಯಾಕೆ? ಅವನ ಹತ್ರ ಏನೋ ಮಾತಾಡೋದಿತ್ತು. ಒಂದ್ ನಿಮಿಷ. ಏನು? ಬೆಳಗ್ಗೆ ನಾನು ನಿಮ್ಮನ್ನ ಕರೆದ್ರೆ ನೀವು ಬರ್ಲಿಲ್ವಲ್ಲ, ನಿಮ್ಮೇಲೆ ನನಗೆ ಕೋಪ ಬಂದಿದೆ. ಸಾರಿ, ನಾನು ಯಾವುದೋ ಎಮರ್ಜೆನ್ಸಿಲಿದ್ದೆ. ಈಗಲೂ ಯಾವುದೋ ಟೆನ್ಷನಲ್ಲಿದ್ದೀನಿ. ನಾನು ನಾಳೆ ನಿನ್ನ ಹತ್ರ ಮಾತಾಡ್ತೀನಿ. ಓಕೆ, ಪ್ಲೀಸ್ ಡೋಂಟ್ ಮೈಂಡ್, ಪ್ಲೀಸ್. ಕೈ ಬಿಡು ಪುಟ್ಟ. ಬಿಡಲ್ಲ. ಬಿಟ್ರೆ ಅಪ್ಪನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲೇ ನೋಡ್ತಾ ಇದೆಯಾ? ಏನೂ ಇಲ್ಲ. ಸರಿ, ನನ್ನ ಕೈ ಬಿಡು. ನಿಮ್ಮ ಅಪ್ಪನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಮಾತಾಡಿ ಬಂದು ನಿನ್ನ ಜೊತೆ ಇರ್ತೀನಿ, ಓಕೆನಾ? ನೀವು ಅಪ್ಪನ ಹತ್ರ ಏನ್ ಮಾತಾಡ್ಬೇಕು ಅಂತ ಇದ್ದೀರಾ ಅಂತ ನಂಗೆ ಗೊತ್ತು. ನೀವು
ಸಿಹಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಅದ್ರ ಬಗ್ಗೆ ನಾನು ಹೇಳ್ತೀನಿ, ಬನ್ನಿ ನನ್ನ ಜೊತೆ. ನಿನಗೆ ಸಿಹಿ ಬಗ್ಗೆ ಹೇಗೆ ಗೊತ್ತು? ಅಂದರೆ ನಾನು ಸಿಹಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ನೀನು ಹೇಗೆ ಕಂಡಿಡ್ದೆ? ಇಷ್ಟಕ್ಕೂ ನಾನು ರಾಮ್ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ನಿನಗೆ ಗೊತ್ತಾ? ಎಲ್ಲ ಗೊತ್ತು, ಬನ್ನಿ ನನ್ನ ಜೊತೆ.